ಶ್ರೀಮತಿ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಕಳೆದ ಒಂದು 3 ಡೇಸಿಂದ ನಂಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್. ಅದಕ್ಕೆ ಅಪಾಲಜೀಸ್. ಸೊ ಇವತ್ತಿನ ಆಂಡಾಳ್ ಪಾಶುರ 15ನೇ ಪಾಶುರ ತುಂಬ ಮುಖ್ಯವಾದಂತಹ ಪಾಶುರ. ಇದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಆಚಾರ್ಯರೆಲ್ಲ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ವೇದ ತುಂಬ ದೊಡ್ಡದು, ಅದನ್ನು ಓದೋಕ್ಕಾಗಲ್ಲ ಅಂತ ಈ 30 ಪಾಶುರಗಳನ್ನ ಅಷ್ಟು ವೇದ ಸ್ವಾರಾಂಶವನ್ನು ಹೀರಿ ನಮ್ಗೆ ಕೊಟ್ಟಿದ್ದಾರಂತೆ ಆಂಡಾಳ್ ತಾಯಾರು. ಆಂಡಾಳ್ ತಾಯಾರು ಅವ್ರ ಬಗ್ಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ. ನಾವು 30 ಪಾಶುರನೂ ಕೂಡ ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಒಂದನ್ನು ಮಾತ್ರ ಅಟ್ಲೀಸ್ಟ್ ನೀವು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದು ಯಾವುದು ಅಂದರೆ 15ನೇ ಪಾಶುರ, ಎಲ್ಲೇ ಎಳಂಗಿಳಿಯೇ. ಆಂಡಾಳ್ ತಾಯಾರು ಹೇಗಿದ್ದಾರೆ, ಒಂದು ಕೈಯಲ್ಲಿ ಗಿಳಿ ಇಟ್ಕೊಂಡಿದ್ದಾರೆ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಆಚಾರ್ಯರು. ಅಂದರೆ ಏನಕ್ಕೋಸ್ಕರ ಗಿಳಿ ಇಟ್ಕೊಂಡಿದ್ದಾರೆ ಅಂದರೆ ನಮಗೆ ಸಂದೇಶ ಅಂತೆ. ನೀವು ವೇದ ಓದೋಕ್ಕಾಗಲ್ಲ, ನೀವು ತುಂಬ ಬ್ಯುಸಿ ಇರ್ತೀರಾ ಅಂಥೇಳಿ ನಾನು ಈ 30 ಪಾಶುರವನ್ನು ಮಾಡಿದ್ದೀನಿ. ಇದರ ಸ್ವಾರಾಂಶವೇ ವೇದ ಅಂತ ಹೇಳಿ ಏನು ಹೇಳಿದ್ರು, ಆ 30 ಕೂಡ ನಿಮ್ಮ ಕೈಲಿ ಓದೋಕ್ಕೆ ಸಮಯ ಸಿಗಲ್ಲ ಮುಂದಿನ ಕಾಲದಲ್ಲಿ ಅಂತ ಅರ್ಥ ಮಾಡಿಕೊಂಡು 30ರಲ್ಲಿ ಒಂದು ಅಂದರೆ ಈ 15ನೇ ಪಾಶುರನ ಅಟ್ಲೀಸ್ಟ್ ನೀವು ಜ್ಞಾಪಕ ಇಟ್ಕೊಳ್ಳಿ ಅನ್ನೋ ರೂಪದಲ್ಲಿ ಆಂಡಾಳ್ ತಾಯಾರು ಗಿಳಿನ ಇಟ್ಕೊಂಡಿದ್ದಾರೆ ಅಂತ ಆಚಾರ್ಯರು ಹೇಳ್ತಾರೆ. ಏನಿದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಯೂಶ್ವಲಿ ನಾವು ಯಾವುದೇ ಒಂದು ಸಂವಾದಗಳು ನಡೀತಾ ಅಂದ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ಉಪನ್ಯಾಸ, ನಾವು ಒಂದು ಕಡೆಯಿಂದ ಬರೀ ಹೇಳ್ತಾ ಇರ್ತೀನಿ, ನೀವು ಜಸ್ಟ್ ವೀಡಿಯೋ ನೋಡ್ಬೋದು, ಸ್ಕಿಪ್ ಮಾಡ್ಬೋದು, ಇಂಟ್ರೆಸ್ಟ್ ಇಲ್ಲ ಅಂತ ತೆಗಿಬೋದು, ಇಲ್ಲ ಒಂದು 10 ಸೆಕೆಂಡ್ ನೋಡ್ಬಿಟ್ಟ ಬೇಡ ಬೇಡಪ್ಪ ಅಂತ ಹೋಗ್ಬೋದು ಅಲ್ವಾ. ಆದರೆ ನಾವು ಒಂದು ಮನಸ್ಸಲ್ಲಿ ಇಟ್ಕೊಬೇಕಾದ್ರೆ ಏನು ಮಾಡಬೇಕು, ಮನಸ್ಸಲ್ಲಿ ನಿಲ್ಲಬೇಕು ಅಂದರೆ ಏನು ಮಾಡಬೇಕು ಅಂದರೆ ಒಂದು ಮೂವಿ ತೋರಿಸ್ಬೇಕು. ನಿಮಗೆ ಇವಾಗಲೂ ನೀವು ಬೇಕಾದ್ರೆ ನೀವೇ ಯೋಚನೆ ಮಾಡಿ ನೋಡಿ, ಒಂದು ಮೂವಿ ರೂಪದಲ್ಲಿ ಏನು ನೋಡ್ತೀರಾ ಅದು ಮನಸ್ಸಲ್ಲಿ ಹಾಗೆ ಉಳಿದಿರುತ್ತೆ. ಯಾರೇ ಒಂದು ಕೇಳಿದ್ರು ಕೂಡ ಅದು ತುಂಬ ಬೇಗ ನಮ್ಮ ಮನಸ್ಸಿಂದ ಹೋಗ್ಬೋದು ಅಲ್ವಾ. ಆದರೆ ಮೂವಿ ಹೋದರೆ ಸಂವಾದಗಳು ನಡೀತಾ ಇತ್ತು. ಎಕ್ಸಾಂಪಲ್ ಮೂವಿಲಿ ಹೀರೋಯಿನ್ ಮಾತಾಡ್ತಾ ಇದ್ದರೆ, ವಿಲ್ಲನ್ನು ಮತ್ತು ಹೀರೋ ಮಾತಾಡ್ತಾರೆ, ಸಂವಾದಗಳು ಚಿತ್ರೀಕರಣ ರೂಪದಲ್ಲಿ ಕಣ್ಮುಂದೆ ಬಂದಾಗ ಅದನ್ನು ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊತೀವಿ ಅಲ್ವಾ. ಅದೇ ಥರ 15ನೇ ಪಾಶುರವನ್ನು ಆಂಡಾಳ್ ತಾಯಾರ್ ಈ ಒಂದು ಸಂವಾದ ಏನೋ ಅವರಿಬ್ಬರ ಮೇಲೆ ಸಂವಾದ ಇದನ್ನು ಸ್ಕ್ರೀನ್ ಮುಖಾಂತರ ನಮ್ಮ ಕಣ್ಣಿಗೆ ತೋರಿಸುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇದು ಕಾನ್ವರ್ಸೇಷನ್ನೇ, ಇದೇನು ಸ್ವಲ್ಪ ಸ್ಪೆಷಲ್ಲು, ಏನಕ್ಕೆ 15th, ಇದು ಕಾನ್ವರ್ಸೇಷನ್. ಆದರೆ ಈ ಕಾನ್ವರ್ಸೇಷನ್ಗೆ ತುಂಬ ಮುಖ್ಯವಾದಂಥ ಒಂದು ಪಾಯಿಂಟ್, ಅಡಿಯೇನ್ ನಾವು ನಿಮ್ಮ ದಾಸರು ಅಂತ ಹೇಳುವಂಥ ಏನಿದೆ ತುಂಬ ಮುಖ್ಯವಾದಂಥದ್ದು, ನಮ್ಮ ಲೈಫಲ್ಲಿ ಕಲಿಬೇಕಾದಂತಹ ಮುಖ್ಯವಾದ ಪಾಠ ಈ 15ನೇ ಪಾಶುರದಲ್ಲಿದೆ. ಏನು ಹೇಳ್ತಾರೆ ಅನ್ನೋದನ್ನು ಫಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ. ಎಲ್ಲೇ ಎಳಂಗಿಳಿಯೇ ಅಂತ ಹೇಳಿ ಆಂಡಾಳ್ ತಾಯಾರು ತನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಬಂದು ಇವ್ರ ಮನೆ ಮುಂದೆ ಬಂದಾಗ ಅವ್ರ ಫ್ರೆಂಡ್ ಇನ್ನೊಬ್ಬರನ್ನ ಎದುರಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಎಷ್ಟು ಚಿಕ್ಕದಾಗಿರುವಂತಹ ಗಿಳಿ, ಉದ್ದಾಗಿರುವಂತಹ ಗಿಳಿ, ನಾವೆಲ್ಲ ಇಷ್ಟೊತ್ತು ಎಲ್ಲ ಎದುರಿಸ್ಕೊಂಬಂದು ನೀವು ಕೇಳಿಸ್ಕೊಂಡ್ರೂ ಕೂಡ ನೀನು ಮಲಗಿದ್ಯಲ್ಲ, ನೀನು ಒಬ್ಬಳೇ ಮಲಗಿದಲ್ಲ ಕೃಷ್ಣನ ಅನುಭವಿಸ್ತಾ ಇದೆಯಲ್ಲ, ನೀನು ನನ್ನ ಜೊತೆ ಬಂದು ಒಟ್ಟಿಗೆ ನಾವು ಕೃಷ್ಣ ಅನುಭವಿಸೋಕೆ ಹೋಗೋಣ ಬಾಮ ಅಂತ ಹೇಳಿ ಕರೀತಾ ಇದ್ದಾರೆ. ಅವ್ರು ಹೇಳಿದ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಫಸ್ಟು ಇನ್ನೂ ಮಲಗಿದ್ಯಾ, ನಾವೆಲ್ಲ ಬಂದಿದ್ದೀವಿ, ಶ್ರೀಕೃಷ್ಣನ ಸ್ಮರಣೆ ಮಾಡೋಕ್ಕೆ ಹೋಗ್ತಾಯಿದ್ವಿ, ನೀನು ಬಂದು ಸೇರ್ಕೋ ಅಂತ ಹೇಳಿದಾಗ ಒಳಗಡೆಯಿಂದ ರೆಸ್ಪಾನ್ಸ್ ಕೊಡ್ತಾರೆ. ಫಸ್ಟು ಇನ್ನೂ ಮಲಗಿದ್ಯಾ ಅಂದರೆ ಒಳಗಡೆ ಇರೋರು ಹೇಳ್ತಾಳೆ, ಜೋರಾಗಿ ಕಿರ್ಚಬೇಡಿ ಅಂದರೆ ತುಂಬ ಶಬ್ದವಾದಂಥ ಸಮಯ ಅಲ್ವ ಬೆಳಗಿನ ಜಾವ. ನರಸಿಂಹ ಎದ್ದೋಳು ಅಂತ ಹೇಳಿದ್ರೇ ಮೋಸ್ಟ್ಲಿ ಇವಾಗಿರೋ ಫ್ಲ್ಯಾಟ್ ಸಿಸ್ಟಮಲ್ಲಿ ಪಕ್ಕದಲ್ಲವರು ಗೊತ್ತಾಗ್ಬಿಡುತ್ತೆ. ಆ ಥರ ಅಂದರೆ ಅಷ್ಟು ನಿಶಬ್ದವಾದ ಸಮಯದಲ್ಲಿ ನೀವು ಕಿರ್ಚ್ಕೊಂಡು ಹೇಳಬೇಡಿ, ನಾನು ಎದ್ದಿದ್ದೀನಿ, ಕಿರ್ಚಬೇಡಿ ಅಂತ ಹೇಳ್ತಾಳೆ. ಮತ್ತು ಇವ್ರು ಹೇಳ್ತಾರೆ, ಆಯ್ತಮ್ಮ ನಾವು ಕಿರ್ಚಲ್ಲ, ನೀವೆಲ್ಲ ನೀನು ಪಕ್ಕದ ಮನೆಯಿಂದ ಎದುರಿಸ್ಬಂದು ಎಲ್ಲ ಕೇಳ್ತಾ ಇದೆಯಾ ತಾನೇ, ನೀನು ಎದ್ದೋಳಿರಬಾರ್ದಾ ಅಂತ ಹೇಳಿದಾಗ, ನಾನು ಎದ್ದೋಳಿದ್ದೀನಿ ಅಂತ ಹೇಳಿ ಇವ್ರು ಹೇಳ್ತಾರೆ, ಆಚೆ ಇರೋರು, ನಿನ್ನ ಮಾತಲ್ಲಿ ಮಲ್ಲಿಮ, ನೀನು ನಿನ್ನ ಮಾತಲ್ಲಿ ಗೆಲ್ಲಕ್ಕೆ ಬರಲ್ಲ ನಾವೆಲ್ಲ ಅಂತ ಹೇಳಿದಾಗ ಹೊರಗಡೆ ಇರೋ ಸಖಿ ಹೇಳ್ತಾ ಇದ್ದಾರೆ, ನಾನಾ ಇಲ್ಲ ನೀವೇ ಮಾತಲ್ಲಿ ಬಲ್ಲವರು ಅಂತ ಹೇಳಿದಾಗ ಸಡನ್ನಾಗಿ ಅವಳು ರಿಯಲೈಸ್ ಆಗುತ್ತೆ, ಅಯ್ಯೋ ನಾನು ಯಾಕೆ ಗೋಷ್ಠಿ ಅಂದರೆ ಒಂದು ಗೋಷ್ಠಿಗೆ ಎಷ್ಟು ಮಹಾತ್ಮೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾರೆ ಆಂಡಾಳ್ ತಾಯಾರು. ಒಬ್ಬರು ಈ 1:1 ಮಾತಾಡಬೇಕಾದ್ರೆ ಇಟ್ ಈಸ್ ಡಿಫ್ರೆಂಟ್. ಅದು ಒಳಗಡೆ ಮಲಗಿರೋ ಸಖಿ 1:1000s ಆಫ್ ಸಖೀಸ್ ಮಾತಾಡ್ತಾ ಇದ್ದಾರೆ. ಅಂದರೆ ಆಚೆ ಬಂದಿರುವಂಥ ಒಂದು ಗೋಷ್ಠಿನ ನಾನಲ್ಲ ನೀವು ಅಂತ ಏಕೋಶನ್ ಮಾತಾಡಿದಾಗ ಅವ್ಳು ರಿಯಲೈಸ್ ಆಗುತ್ತೆ, ಅಯ್ಯೋ ನಾ ಗೋಷ್ಠಿ ಅಪಚಾರ ಮಾಡಿಬಿಟ್ಟೆ, ನಾ ತಪ್ಪು ಮಾಡಿಬಿಟ್ಟೆ, ಇಲ್ಲ ನಾನೇ ತಪ್ಪು ಮಾಡಿದ್ದೀನಿ, ನಾನೇ ಜಾಸ್ತಿ ಮಾತಾಡೋಳು ಅಂತ ಸಡನ್ನಾಗೆ ಆ ಒಳಗಡೆ ಇರೋಂಥ ಸಖಿ ಒಪ್ಕೊಂಡ್ಬಿಡ್ತಾರೆ. ನಾ ಎಡಗ ಅಂದರೆ ನಾನೇ ತಪ್ಪು ಮಾಡಿದ್ದೀನಿ, ನಾನೇ ಜಾಸ್ತಿ ಮಾತಾಡಿರೋದು, ದಯವಿಟ್ಟು ಕ್ಷಮಿಸ್ಬಿಡಿ, ಬನ್ನಿ ಇವಾಗ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದಾಗ ಸಖಿಯರು ಹೇಳ್ತಾರೆ, ಬಾಮ್ಮ ಕೃಷ್ಣನ ಪೂಜೆ ಮಾಡೋಕ್ಕೆ ಹೋಗೋಣ, ನಮ್ಮೆಲ್ಲ ಕಾಪಾಡಿದಂತಹ ಶ್ರೀಮನ್ನಾರಾಯಣನ ಪೂಜೆ ಮಾಡೋಕ್ಕೆ ಹೋಗೋಣ ಅಂತ ಹೇಳಿದಾಗ ಅವ್ರು ಬಂದು ಇಲ್ಲಿ ಸೇರುವಂತಹ ಒಂದು ಒಳ್ಳೆಯ ಪಾಶುರ ಈ ಪಾಶುರ. ಇದು ಅರ್ಥ ಮಾಡ್ಕೊಬೇಕಾಗಿರೋದೇನು ನಾವು ಅಂದರೆ, ನಾವೆಲ್ಲ ಕೇಳಿಸ್ಕೊಂಡ್ರೂ ಕೂಡ ನಾವತ್ತು ಹೇಳ್ದಂಗೆ ನಮಗೆಲ್ಲ ಗೊತ್ತು
ನಮ್ಮ ತಾತ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಇಲ್ಲ ಗುರುಗಳು ಆಚಾರ್ಯ ಹೇಳಿದ್ದನ್ನೆಲ್ಲ ನಾವು ತಿಳಿಸ್ಕೊಂಡಿದ್ದೀವಿ. ಆದರೆ ಯಾವುದನ್ನು ಫಾಲೋ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಏನು ಹೇಳ್ತೀವಿ? ನಾಟಕದ ನಿದ್ದೆ. ಅಂದರೆ ನನಗೆ ಟೈಮ್ ಇಲ್ಲ, ಕೆಲ್ಸಕ್ಕೆ ಹೋಗಬೇಕು, ನನಗೆ ಟೈಮ್ ಇಲ್ಲ, ಊಟ ಮಾಡಬೇಕು, ನನಗೆ ಟೈಮ್ ಇಲ್ಲ, ನಿದ್ದೆಗೂ ಟೈಮ್ ಇಲ್ಲ, ನಾನು ಎಲ್ಲಿಂದ ಪೂಜೆ ಮಾಡಲಿ, ಎಲ್ಲಿಂದ ಭಾಗವತರ ನೋಡಲಿ? ಇದನ್ನೇ ಅವ್ರು ಹೇಳ್ತಾ ಇರೋದು. ಎಲ್ಲೇ ಎಳೆಂಗಿಳಿಯೇ, ಎಷ್ಟು ಬುದ್ಧಾಗಿದ್ದೀರಾ, ನಿಮ್ಮ ಈ ಜನ್ಮವನ್ನು ನಿಮ್ಮ ಪರಮಾತ್ಮ ನಿಮಗೆ ಕೊಟ್ಟಿದ್ದಾನೆ, ಇದನ್ನು ಏನಕ್ಕೋಸ್ಕರ ಬಳಸ್ಕೊಬೇಕು ಅನ್ನೋದನ್ನು ಮರ್ತಿ ನಿದ್ದೆ ಮಾಡ್ತಾಯಿದ್ದೀರಲ್ಲ. ನೀವೇನು ಮಾಡಬೇಕು? ಭಾಗವತೋತ್ತಮರು ಏನಿದ್ದಾರೆ, ಗ್ರೂಪಾಗಿ ಬಂದಂತಹ ಜನಗಳನ್ನ ಸೇರಿಕೊಂಡು ಶ್ರೀಕೃಷ್ಣನ ಹೋಗಿ ತಲುಪುವಂಥ ಪ್ರಯತ್ನವನ್ನು ಮಾಡಬೇಕು. ಅಡಿಯೇ ನನ್ನ ಸ್ವಭಾವವನ್ನು ಬೆಳೆಸ್ಕೊಬೇಕು. ಭಾಗವತಾಪಾಚಾರ ಯಾವತ್ತಿಗೂ ಮಾಡಬಾರ್ದು. ಯಾವತ್ತು ಗ್ರೂಪ್ ಆಫ್ ಪೀಪಲ್ ಎಲ್ಲ ಬಂದು ನಾಮಸ್ಮರಣೆಯನ್ನು ಮಾಡ್ತಾರೆ, ಅವರು ಶರಣಾಗತಿಯನ್ನು ಮಾಡಬೇಕು, ಅವರು ಕೊಡುವಂಥ ರೆಸ್ಪೆಕ್ಟನ್ನು ಕೊಡಬೇಕು. ಇದನ್ನೇ ಈ ಪಾಶಲ್ಲಿ ಹೇಳ್ತಿದ್ದಾರೆ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.